ಅಂತೂ ಬಂದ್ಯಲ್ಲ ರಮ್ಯಾ, ನನಗಂತೂ ತುಂಬ ಖುಷಿ ಆಯಿತು. ಈ ಥರ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಬಾ ಅಂತ ಹೇಳಿದ್ದೆ ನೀನು. ಪಾಪ ಹರ್ಷಿತ್ತು ತಾನೇ ನಿಂಗೆ ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾನೆ. ಏನು ನಡೀತಿದೆ ಇಲ್ಲಿ? ನೀನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಡ ರಮ್ಯಾ. ವಿರಾಜ್ ಜೊತೆ ನೀನು ಮೊದಲಿನ ಫ್ರೆಂಡ್ಶಿಪ್ ಬೆಳೆಸ್ಕೊ. ನೀವಿಬ್ರು ಹಳೆ ಜಗಳದಿಂದ ಹೊರಗೆ ಬನ್ನಿ. ಇದನ್ನ 20 ಸಲ ಹೇಳಿದ್ಯಾ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನನಗೆ ಚೆನ್ನಾಗೇ ಗೊತ್ತು. ನಾನೇನು ಚಿಕ್ಕ ಮಗು ಅಲ್ಲ. ನೋಡು ರಮ್ಯಾ, ನೀನು ನನ್ನ ಜೊತೆ ಹೀಗೆ ಸಿಟ್ಟು ಮಾಡ್ಕೊಳ್ತಾ ಇದ್ರೆ ನಿನ್ನ ವಿರಾಜ್ ಮದುವೆ ಮಾಡಿಸೋದಕ್ಕೆ ನಂಗೆ ಕಷ್ಟ ಆಗತ್ತೆ. ಸರಿ, ನಾನು ಸಿಟ್ಟು ಮಾಡ್ಕೊಳ್ಳಲ್ಲ. ನೀನು ಅವಾಗ್ಲಿಂದ ರಮ್ಯಾ ಫಾರಿನಿಂದ ಬಂದಿದ್ದಾಳೆ ಅದು ಇದು ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಸ್ವಲ್ಪ ಇರಿಟೇಟ್ ಆಯ್ತು ಅಷ್ಟೇ. ಎಲ್ಲರೂ ನಿನ್ನನ್ನು ಫಾರಿನಿಂದ ಬಂದಿದ್ಯಾ ಅನ್ಕೊಳ್ಳೋದು ತುಂಬ ಮುಖ್ಯ ಇದೆ. ಅದನ್ನು ಹಾಗೆ ಮೇಂಟೈನ್ ಮಾಡು. ನಾನು ನಿನ್ನನ್ನು ರೆಸಾರ್ಟ್ನಲ್ಲಿ ಇರಿಸಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಓ, ಒಳ್ಳೆ ಸೊಸೆ ಅನ್ಸ್ಕೊಳ್ಳೋ ನಿನ್ನ ಗುರಿಗೆ ಅದು ಅಡ್ಡ ಬರುತ್ತಾ? ರಮ್ಯಾ, ನಿಂಗೆ ವಿರಾಜ್ ಮೇಲೆ ಅದೆಷ್ಟು ಪ್ರೀತಿ ಇದೆಯೋ ನಂಗೆ ಚೆನ್ನಾಗಿ ಗೊತ್ತು. ಹಾಗೆ ವಿರಾಜ್ಗೆ ತನ್ನ ಮನಸ್ಸಲ್ಲಿರೋ ಪ್ರೀತಿ ಅರ್ಥ ಆಗದೆ ಅದೆಲ್ಲಿ ನಿನ್ನ ಕಳ್ಕೊಳ್ತಾನೋ ಅನ್ನೋ ಭಯ ಇದೆ. ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಅದು ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ಯಾಕಂದ್ರೆ ನೀನು ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ಯಾ ಅಷ್ಟೇ, ಯಾವುದು ನೀನು ಹೇಳ್ದಂಗೆ ಆಗ್ತಾ ಇಲ್ಲ. ಸ್ವಲ್ಪ ತಾಳ್ಮೆ ಇರಲಿ ರಮ್ಯಾ. ಈಗಾಗಲೇ ವೈಜಯಂತಿ ಅತ್ತೆಗೆ ನಿನ್ನ ಪ್ರೀತಿ ಬಗ್ಗೆ ಅರ್ಥ ಆಗಿದೆ. ನಿಮ್ಮಿಬ್ರು ಮದುವೆ ಮಾತುಕತೆ ಮಾಡೋಕ್ಕೆ ನಿಮ್ಮ ಮನೆಗೆ ಹೋಗಿದ್ದಾರೆ ಅವರು. ನಿಜವಾಗ್ಲೂ? ಹೌದು ರಮ್ಯಾ, ನಿನ್ನ ಜಾತಕ ವಿರಾಜ್ ಜಾತಕಕ್ಕೆ ಚೆನ್ನಾಗಿ ಹೊಂದಿಕೆ ಆಗ್ತಾ ಇದೆ. ನಿಮ್ಮಿಬ್ರು ಮದುವೆ ಮಾಡ್ಸೋಕ್ಕೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇರೋದು. ನೀನು ಅದನ್ನು ಅರ್ಥ ಮಾಡಿಕೊಂಡು ವಿರಾಜ್ನ ಹೊಲಿಸ್ಕೊಳ್ಳೋ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದು. ನೀನು ಇದನ್ನ ಮತ್ತೆ ಮತ್ತೆ ಹೇಳಬೇಡ. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಎಲ್ಲ ಪ್ಲಾನ್ ಪ್ರಕಾರನೇ ನಡೆಯತ್ತಲ್ವಾ? ನಡೆಯುತ್ತೆ, ನಡಿಲೇಬೇಕು. ಹೇ ವಾವ್, ಎಲ್ಲ ಸೆಟ್ ಆಗಿದೆ. ಟ್ರೂತ್ ಆರ್ಡರ್ ಆಡೋದಕ್ಕೆ ಎಲ್ಲ ರೆಡಿನಾ? ಈ ಮಿಥಿಲಾ ರಮ್ಯಾ ಎಲ್ಲೋದ್ರು? ಬಂದ್ವಿ ಹರ್ಷಿತ್. ನೀವೆಲ್ಲ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನೀವೇ ಹೇಳಿದ್ದೀರಾ, ಸೊ ನೀವು ಆಟಕ್ಕಿಲ್ಲ. ರೂಲ್ಸ್ ಎಲ್ಲರಿಗೂ ಗೊತ್ತೇ ಇದೆ. ಬಾಟಲ್ನ ಟರ್ನ್ ಮಾಡ್ತೀವಿ. ಸೊ ಬಾಟಲ್ ಹೆಡ್ ಯಾರ ಕಡೆ ಬರುತ್ತೋ ಅವರು ಟ್ರೂತ್ ಅಥವಾ ಡೇರ್ನ ಚೂಸ್ ಮಾಡಬೇಕು. ಓಕೆ, ರೆಡಿ? ಟ್ರೂತ್ ತೊಗೊಂಡ್ರೆ ಸತ್ಯ ಹೇಳಬೇಕು, ಡೇರ್ ತೊಗೊಂಡ್ರೆ ಎಲ್ಲರೂ ಟಾಸ್ಕ್ನ ಮಾಡಬೇಕು, ಅಷ್ಟೇ ಅಲ್ವಾ? ವಿರಾಜ್, ಅಷ್ಟೇ ಅನ್ಬೇಡ. ಕೇಳೋ ಪ್ರಶ್ನೆಗೆ ಸತ್ಯ ಹೇಳಬೇಕು. ಹಾಗಾಗಿ ನಾವೇನು ಬೇಕಾದರೂ ಪ್ರಶ್ನೆ ಕೇಳ್ಬೋದು. ನೆನಪಿರ್ಲಿ. ಟ್ರೂತ್ ತಗೊಳ್ಳೋ ಸಾಹಸ ಮಾಡ್ಬಿಡಪ್ಪ. ಸರಿಯಾಗಿ ತಗೊಳಕತ್ಯಾ? ಸರಿ ಅಣ್ಣ ಸರ್, ತಗೊಳ್ಳಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ವಾವ್ ಹರ್ಷಿತ್, ನಿನ್ ಕಡೆನೆ ತಿರುಗಿದೆ. ಸೊ ನೀನೇ ಫಸ್ಟು. ಈಗ ಹೇಳು, ಟ್ರೂತಾ ಡೇರಾ? ಟ್ರೂತ್. ಹರ್ಷಿತ್, ಯಾವಾಗಲೂ ಅರು ಅಮ್ಮ ಮಿಥಿಲಾ ಅಂದಾಗ ನಿಂಗೆ ಜಲಸ್ ಆಗಲ್ವಾ? ಇಲ್ಲವೇ ಇಲ್ಲ. ನಾನು ಮಿಥಿಲಾನ್ ಎಷ್ಟು ಇಷ್ಟಪಡ್ತೀನೋ ನನ್ನ ಮನೆಯವರು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ ಅಂತ ನಾನು ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದೆ. ನಿನ್ಗಿಂತ ಜಾಸ್ತಿ ನನ್ನನ್ನು ಯಾರಾದರೂ ಇಷ್ಟಪಡ್ತಾರಾ? ಕಾಂಪಿಟೇಷನ್ ಕೊಡೋಕ್ಕೂ ಯಾರು ಬರಲ್ಲ. ಓಕೆ 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 ಈಗ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ನೋಡೋಣ. ಓಕೆನಾ? ಏಯ್, ಬಾಟಲ್ ನಾಲ್ಕು ಕಡೆ ನಿಂತ್ಬಿಡ್ತಲ್ಲ. ಕೆಲ್ಸದವ್ರನ್ನೆಲ್ಲ ಆಟಕ್ಕೆ ಸೇರ್ಸಕ್ಕಾಗಲ್ಲ. ಹರ್ಷಿತ್, ಇನ್ನೊಂದ್ಸರಿ ಟರ್ನ್ ಮಾಡು. ಇಲ್ಲ, ಒಂದ್ಸಲ ಬಾಟ್ಲ್ ನಿಂತಾದ್ಮೇಲೆ ಅವ್ರನ್ನೂ ಗೇಮ್ ಕೂಡ ಇನ್ಕ್ಲೂಡ್ ಮಾಡಲೇಬೇಕು. ಭೇದ ಭಾವ ಮಾಡಬಾರ್ದು. ಕರೆಕ್ಟ್. ನಾಗು ಕೂಡ ಅರು ಮನೆ ಅವನೇ, ಅವನ್ನ ಗೇಮಲ್ಲಿ ಇನ್ಕ್ಲೂಡ್ ಮಾಡೋಣ.
ಆಹಾ ಈ ಮನೆಯವ್ರಿಗೆ ನಾನಂದ್ರೆ ಎಷ್ಟು ಕಾಳಜಿ. ವಿರಾಜಣ್ಣ, ನಿಮಗೆ ನಾನಂದ್ರೆ ತುಂಬಾ ಇಷ್ಟ ಅಲ್ವಾ? ಗೊತ್ತಾಯ್ತು. ಯಾಕ್ರೋ ಇಬ್ರು ತಲೆ ಆಡಿಸ್ತಿದ್ದೀರಾ? ನನಗೆ ಕೇಳಿದ್ರೆ ಅವನಿಗೆ ಕೇಳ್ದಂಗೆ. ಇವನಿಗೆ ಕೇಳಿದ್ರೆ ನನಗೆ ಕೇಳ್ದಂಗೆ. ಇವರಿಬ್ರು ಫ್ರೆಂಡ್ಶಿಪ್ ಬರ್ತಾ ಬರ್ತಾ ತುಂಬಾ ಜಾಸ್ತಿನೇ ಆಗ್ತಿದೆ ಅಲ್ವಾ ಮಿಥಿಲಾ? ವಿರಾಜ್, ನಿನಗೆ ನಾನು ಹರ್ಷಿತು ಮೊದಲು ಫ್ರೆಂಡ್ ಆಗಿದ್ದು, ಆಮೇಲೆ ಇವನ್ ಬಂದಿದ್ದು, ಅದನ್ನ ಮರಿಬೇಡ. ಇವಾಗ ನನ್ನ ನಾಟಕ ಸೇರಿಸ್ಕೊಂತೀರೋ ಇಲ್ವಾ? ಆಯ್ತು, ಸೇರಿಸ್ಕೋತೀವಿ. ಹೇಳು, ಸತ್ಯ ಹೇಳ್ತೀಯಾ ಅಥವಾ ನಾವು ಹೇಳಿದ್ದು ಕೆಲಸ ಮಾಡ್ತೀಯ? ಏನು ಸತ್ಯ ಹೇಳದ? ಸರ್, ನಾನು ಬಾಯಿ ಬಿಟ್ರೆ ಹೇಳೋದೇ ಸತ್ಯ. ಅದ್ರಲ್ಲೇನು ಮಜಾ ಇರಲ್ಲ ಅನ್ಸುತ್ತೆ. ಒಂದ್ ಕೆಲಸ ಮಾಡಿ, ನೀವೇನಾದ್ರೂ ಕೆಲಸ ಕೊಡಿ, ಪಟ ಪಟ ಅಂತ ಮಾಡ್ಬಿಡ್ತೀನಿ. ಹೆಂಗೆ? ಸರಿ, ಹಾಗಿದ್ರೆ ನಾವು ಹಾಕೋ ಸಾಂಗಿಗೆ ಡ್ಯಾನ್ಸ್ ಮಾಡು. ಅಷ್ಟೇನಾ? ಜೂಜೂಬಿ ಈಗ ನೋಡ್ತೀರಿ. ಅವನು ಮೈಕಲ್ ಜಾಕ್ಸನ್ ನಾ ಸೈಟ್ ವಿಕ್ಕಿ ವಾಟ್ಸೋನು ವಿಕ್ಕಿ ಅವನು ಇಂಟರ್ನ್ಯಾಷನಲ್ ಒಂದು ನಿಮಿಷ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು. ಲೋಕಲ್ಲು ಕತ್ತಲ್ಲಿ ನೋಡಬ್ಯಾಡಿ ದಯವಿಟ್ಟು ನನ್ನನ್ನು, ನಾನಂತೂ ಹಗಲತ್ತಲ್ಲಿ ಮಾತ್ರನೇ ಕಾಣಿಸೋನು. ಒರಿಜಿನಲ್ ಕಪ್ಪು ಕರಿಯ ನಾನೊಬ್ಬನೇ ಅಲ್ಮೇನು, ಹಂಗಾಗಿ ಕರುನಾಡಿಗೆ ನಾನೊಬ್ಬನೇ ಜಾಕ್ಸನ್ನು. ಯಾಕ್ರಿ ಕರೆದ್ರಿ? ಅಡುಗೆಗೆ ಏನಾದರೂ ಸಹಾಯ ಬೇಕಿತ್ತಾ? ನೀವೇನು ಸಹಾಯ ಮಾಡಕ್ಕೆ ಬಂದಿದ್ದೀರಾ? ಆಟಕ್ಕೆ ಜನ ಕಡಿಮೆ ಆಗಿದ್ದಾರೆ ಅಂತ ನೀವು ಹೋಗಿ ಕೂತ್ಬಿಟ್ರೆ ಹೇಗೆ? ಜನ ಕಡಿಮೆ ಇದ್ದಾರಾ? ಮತ್ತೆ ಯಾಕೆ ಅವ್ರ ಜೊತೆ ಆಟಕ್ಕೆ ಕೂತಿದ್ದೀರಾ? ಏನಾಗಿದೆ ನಿಮಗೆ? ಅದ್ರಲ್ಲೇನಿದೆ, ಕರೆದ್ರು ಹೋದೆ. ಅವರೇನೋ ಬಾಯಿ ಮಾತು ಕರೆದಿರ್ಬೋದು ವಿಕ್ಕಿ, ಆದರೆ ನೀವು ಹಾಗೆ ಕೂತು ಆಡೋದು ಸರಿ ಹೋಗುತ್ತಾ? ಅವರೇ ಕರೆದಾಗ ಬರಲ್ಲ ಅಂತ ಜಂಬ ತೋರಿಸ್ಬೇಕಾ? ಅದು ಸರಿ ಹೋಗುತ್ತಾ? ಹಾಗಂತ ತೀರಾ ಸಲಿಗೆ ತಗೊಂಡ್ರೆ ನಿಮಗೆ ಮುಜುಗರ ಆಗ್ಬೋದಲ್ವಾ ವಿಕ್ಕಿ? ನೀವಲ್ಲಿ ಆರಾಮಾಗಿದ್ದೀರಾ? ಇಲ್ಲ, ನಿಮ್ಮ ಜೊತೆ ಇದ್ದಷ್ಟು ಸಲೀಸಾಗಿ ಅವ್ರ ಜೊತೆ ಆಗಲ್ಲ. ಹಾಗಾದರೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ವಿಕ್ಕಿ? ಆರಾಮಾಗಿ ಇರೋ ಹಾಗೆ ಯಾಕೆ ನಾಟಕ ಆಡಬೇಕು? ಅವ್ರಿಗೆ ನೋವಾಗಬಾರ್ದಲ್ವಾ, ಅದಕ್ಕೆ. ನಿಜ ನೋಡಿ, ನೀವು ಬೇರೆಯವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ. ನಿಮ್ಮ ಈ ಗುಣ ನೋಡ್ತಿದ್ರೆ